ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಹಾಗೆ ಸುಮ್ಮನೆ ಶುರು ಮಾಡೋಣ ಅಂತ. ಆರೋಗ್ಯ ಸ್ವಲ್ಪ ಪರವಾಗಿಲ್ಲ, ಕೆಮ್ಮೊಂದು ಜಾಸ್ತಿ ಇದೆ. ಮತ್ತು ಇನ್ನು ಸ್ವಲ್ಪ ಖುಷಿ ರಿಮೋಟ್ ತಗೋಬಾ. ಸ್ವಲ್ಪ ಆರ್ಡರ್ಸ್ಗಳೆಲ್ಲ ಬರ್ತಾಯಿದ್ವು, ಆರ್ಡರ್ಸ್ಗಳೆಲ್ಲ ತೊಗೊಳ್ತಾ ಇದ್ದೆ. ಪ್ಯಾಕ್ ಮಾಡಬೇಕು, ಒಂಥರ ಚೆನ್ನಾಗಿದೆ. ಬ್ಯಾಕ್ ಟು ರೂಟೀನ್, ನನ್ನ ಹಳೆ ಲೈಫ್ ಸ್ಟೈಲ್ಗೆ ಬಂದಿದ್ದೀನಿ. ಥರ ಖುಷಿ ಇದೆ. ಮನೆಯಲ್ಲೇ ಮಾಡೋದು ನಂಗೆ ತುಂಬಾ ಕೊಡು. ಮನೆಯಲ್ಲೇ ಕೆಲಸ ಮಾಡೋದು ನಂಗೆ ತುಂಬಾ ಇಷ್ಟ. ವರ್ಕೇ ಆಗಲ್ಲ, ಒಂದು ನಿಮಿಷ ಮ್ಯೂಟ್ ಮಾಡ್ತೀನಿ. ಮನೆಯಲ್ಲೇ ಕೆಲಸ ಮಾಡೋದು ನನಗೆ ತುಂಬಾ ಇಷ್ಟ. ಇನ್ನು ಏನು ಗೊತ್ತಾ, ಹಾಗೇ ಸ್ವಲ್ಪ ಏನು ಪ್ಯಾಕಿಂಗ್ ಎಲ್ಲ ಒಂದು ವಿಡಿಯೋ ಹಾಕಿದ್ದೆ ಜಾರ್ಜೆಸ್ದು, ಅದು ಹೋಗ್ತಾಯಿತ್ತು. ಸೊ ಪ್ಯಾಕಿಂಗ್ ಎಲ್ಲ ಮಾಡ್ತಾಯಿದ್ದೆ. ಅಲ್ಲಿರುವಾಗ ಎಲ್ಲ ಕೊರಿಯರ್ ಎಲ್ಲ ಬಂದು ಅಲ್ಲೇ ತೊಗೊಂಡು ಹೋಗ್ಬಿಡ್ತಾಯಿತ್ತು ಶಾಪ್ ಹತ್ರನೇ. ಇವಾಗ ಏನಂದರೆ ಎಕ್ಸಿಟ್ ಗೇಟ್ ಹತ್ರ ಹೋಗಬೇಕು ಕೊಡೋಕ್ಕೆ ನಾವೇ. ಇಲ್ಲ ಅಂತಂದರೆ ಒಳಗೆ ಬರೋಕ್ಕೆ ದುಡ್ಡು, ಅದು ಆ ವ್ಯಾನ್ನೆಲ್ಲ ತೊಗೊಬಿಡ್ಬೇಕಲ್ಲ ಅವರು, ಅದಕ್ಕೋಸ್ಕರ ಅಷ್ಟೇ. ಇಲ್ಲ ಅಂತಂದರೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ರಕ್ಷಿತ್ ಹತ್ರ ಕೊಟ್ಟು ಕಳಿಸ್ಬಿಡ್ತಾ ಇದ್ದೀನಿ. ಸೊ ರಕ್ಷಿತ್ ಹೋಗಿ ಕೊಟ್ಬಿಟ್ಟು ಬಂದುಬಿಡ್ತಾನೆ. ಇಲ್ಲ ಅವನೇನಾರು ಆ ಕಡೆ ಹೋಗ್ತಾಯಿದ್ರೆ ತೊಗೊಂಡೋಗಿ ಕೊಡ್ತಾನೆ, ಹಿಂಗಿರುತ್ತೆ. ಸೊ ಪ್ಯಾಕಿಂಗ್ ಮಾಡಿ ಇಟ್ಟು ಎಲ್ಲ ತೊಗೊಂಡೋಗಿ ಅಲ್ಲಿ ಕಾಣಿಸ್ತಾ ಇದೆಯಾ ಆ ಕಡೆಯಲ್ಲಿ, ಅಲ್ಲಿ ಎಲ್ಲ ಇಟ್ಬಿಡ್ತೀವಿ. ಇನ್ನೊಂದಷ್ಟು ಐಟಮ್ ಖಾಲಿ ಆಗಿಬಿಟ್ಟೈತೆ. ಎಲ್ಲ ಮಾಡಿ ಅಡ್ರೆಸ್ ಎಲ್ಲ ನೋಟ್ ಮಾಡಿ ಎಲ್ಲ ಹಂಗಂಗೆ ಬರ್ತಿ ಇಟ್ಟಿದ್ದೀನಿ. ಸೊ ಆದರೆ ಇನ್ನೂ ಏನು ಕಲೆಕ್ಷನ್ ಇವಾಗ ಬರುತ್ತೆ, ಇನ್ನೇನು ಹಾಕಿ ಕಳಿಸ್ತಾ ಇದ್ದಾರೆ. ಸೊ ಅದು ಬಂದಮೇಲೆ ಪ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು 3-4 ಹಾಗೆ ಇದೆ ಪೆಂಡಿಂಗು. ಒಬ್ಬರು ಒಂದೊಂದು ನಂಗೆ ಬುಕ್ ಮಾಡ್ಕೊಂಡವ್ರೆ. ಇನ್ನೊಂದು ಏನಂದರೆ, ನಾನು ಹಿಂಗೆ ಕೂತ್ಕೊಂಡಿದ್ನಾ, ಬೇಜಾರಾಗ್ತಾಯಿತ್ತು ಅಂತ. ಸೊ ಏನಂದರೆ ಕೂತ್ಕೊಂಡಿದ್ದೀನಿ ಇಲ್ಲಿ, ನನಗೆ ಶೆಕೆ ಸಿಕ್ಕಾಪಟ್ಟೆ ಶೆಕೆ ಆಗ್ತಾಯಿತ್ತು, ಬರೆಯೋಕ್ಕೆ ಆಗ್ತಾಯಿಲ್ಲ. ನಾನು ಬರಿಬೇಕಂದ್ರೆ ಅಲ್ಲಿ ಕೂತ್ಕೊಂಡು ಕಂಫರ್ಟಬಲ್ ಇರೋದಿಲ್ಲ. ಅಲ್ಲಿ ಫ್ಯಾನ್ ಇದೆ, ಅಲ್ಲಿ ನನಗೆ ಕಂಫರ್ಟಬಲ್ ಇಲ್ಲ. ಇಲ್ಲಿ ಕಂಫರ್ಟಬಲ್ ಇದೆ ಅಂತ ಇಲ್ಲಿ ಕೂತ್ಕೊಂಡು ಹೆವಿ ಶೆಕೆ ಆಗ್ತಾಯಿದೆ ಫ್ರೆಂಡ್ಸ್. ಹೆಂಗೆ ಅಂದರೆ, ನಾನು ಹೆಂಗೆ ಯೋಚನೆ ಮಾಡ್ತಾಯಿದ್ದೆ, ಟೆಕ್ನಾಲಜಿ ಎಷ್ಟು ಚೇಂಜ್ ಆಗಿದೆ ಅಂತಂದರೆ, ಇವಾಗ ನೋಡಿ ನನಗೆ ಶೆಕೆ ಆಗ್ತಾಯಿತ್ತು, ಪಟ್ಟಂತ ಐಡಿಯಾ ಬಂತು, ಇಲ್ಲ ಈ ಥರ ಒಂದು ರೀಚಾರ್ಜಬಲ್ ಒಂದು ಯಾವುದಾದ್ರೂ ಫ್ಯಾನ್ನ ಆರ್ಡರ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಅಂದ್ಕೊಂಡು ಆರ್ಡ್ರ್ ಮಾಡಿದೆ. ತಲೆ ಪಟ್ಟಂತ ವಿತಿನ್ 10 ಮಿನಿಟ್ಸಲ್ಲಿ ಫ್ರೆಂಡ್ಸ್, ವಿತಿನ್ 10 ಮಿನಿಟ್ಸಲ್ಲಿ ನನಗೆ ಬಂತು ರೀಚಾರ್ಜಬಲ್ ಫ್ಯಾನು. ಸಕ್ಕತ್ತಾಗಿದೆ. ಇವಾಗ ಒಂಥರ ಹಾಯಾಗಿದೆ, ಕುತ್ಕೊಂಡು ನೋಡಿ ಆರಾಮಾಗಿ ಕೆಲಸ ಮಾಡ್ಬೋದು. ಆರಾಮಾಗಿ ಫ್ಯಾನ್ ಹಾಕಿದ್ದೀನಿ, ಕೆಲಸನೂ ಆರಾಮ ಮಾಡ್ಬೋದು. ಮತ್ತು ನಮ್ಮ ಸೋಮು ಕೂಡ ಅಷ್ಟೇ, ತಿಂಡಿ ತಿನ್ನಬೇಕಾದ್ರೆ ಇಲ್ಲಿ ಕುತ್ಕೊಂಡು ತಿಂಡಿ ತಿಂತಾರಲ್ಲ ಡೈನಿಂಗ್ ಟೇಬಲ್ ಮೇಲೆ, ಬೆವ್ತಾರೋರು ಹಿಂಗೆ ಒರೆಸ್ಕೊತಾನೇ ಇರೋರು. ನನಗೆ ಯಾಕೆ ಇಷ್ಟು ದಿನ ಈ ಯೋಚನೆ ಬರಲೇ ಇಲ್ಲ, ಈ ಥಾಟ್ ಬರಲೇ ಇಲ್ಲ ಅಂತ ಅನ್ನಿಸ್ತೈತೆ ಇವಾಗ. ಸೊ ಚೆನ್ನಾಗಿದೆ ಒಂಥರ. ಇಲ್ಲಿ ಗಾಳಿ ಬೇಕು ಅಂತಂದರೆ ನೋಡಿ ತೊಗೋಬೋದು, ಸಖತ್ತಾಗಿದೆ. ಸೊ ಹೀಗೆ ಇವಾಗ ಆರ್ಡರ್ಗಳು ಬರ್ತಾಯಿದ್ದಾವೆ. ಸೊ ಇದನ್ನು ಹೇಳಬೇಕಂತ ಅನ್ನಿಸ್ತು ನನಗೆ, ನಿಮ್ಮ ಹತ್ರ ಇದನ್ನು ಶೇರ್ ಮಾಡ್ಕೋಬೇಕನ್ನಿಸ್ತು. ಹಾಗೆ ನಾವು ಬ್ಲಾಗ್ ಹಂಗೆ ಶುರು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಹೇಗೆ ಹೋಗುತ್ತೆ ಇವತ್ತಿನ ಬ್ಲಾಗ್ ಏನು ಇರ್ತಾ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ತಿನ್ಬಿಟ್ಲೇನೆ ಬರೀ ನಾನೇನೇನೋ ಬರ್ದಿಟ್ಟಿದೆ ಫ್ರೆಂಡ್ಸ್, ಎಲ್ಲ ನೋಡಿ ನನ್ನ ಮಗಳು ಬರೀ ಅರ್ಧಾಕ್ಬಿಟ್ರೊಳೆಲ್ಲ, ಅರ್ಧ ಪೀಸ್ ಮಾಡಾಕ್ಬಿಟ್ರೊಳೆ. ಅಯ್ಯೋ, ಇದು ಒಂದು ಲಾಸ್ಟ್ 3-4 ಡೇಸ್ ಬ್ಯಾಕ್ ವಿಡಿಯೋ. ನನಗೆ ಹುಷಾರಿಲ್ಲದೆ ಇರೋದನ್ನ ನೀವು ನೋಡಿದ್ರಿ ಲಾಸ್ಟ್ ಬ್ಲಾಗಲ್ಲಿ. ನನಗೆ ಹುಷಾರಿಲ್ಲ ಅಂತ ಹೇಳಿದ್ಮೇಲೆ ನನ್ನ ಮಗಳಿಗೆ ಬಂದೇ ಬರುತ್ತೆ, ಆಫ್ಕೋರ್ಸ್ ಅದಲ್ವಾ. ಸೊ ನನ್ನ ಜೊತೆ ಆದರೂ ಅವಾಯ್ಡ್ ಮಾಡ್ತಾಯಿದ್ವಿ. ಸೋಮ್ ಜೊತೆ ಮಲಗಿಸೋದನ್ನು ಅವಳು ರೂಢಿ ಹಾಕಿದ್ಲು, ಅಂದರೆ ಸೋಮ್ ಜೊತೆ ಮಲ್ಕೋತಾ ಇದ್ಲು. ಆದ್ರೂ ಅವಳಿಗೆ ಜ್ವರ ಬಂದ್ಬಿಡ್ತು. ಸದ್ಯ ಚಳಿ ಜ್ವರ ಬಂದಿರಲಿಲ್ಲ, ಅದೇ ದೇವ್ರ ದಯೆ ಅಂತ ಹೇಳಿದ್ರೆ. ಚಳಿ ಜ್ವರ ಬಂದರೆ ತಡ್ಕೊಳಕ್ಕಲ್ಲ. ಇನ್ನೂ ನನಗೆ ಹಾಗೇ ಹುಷಾರಿಲ್ಲ, ನಂಗೆ ಸುಸ್ತಿತ್ತು. ರಾತ್ರಿ 11:30 ಅನಿಸುತ್ತೆ. ಆವಾಗ ನಾವು ಜಾಸ್ತಿ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದು. ಸೊ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಇದೊಂದು ಹಾಸ್ಪಿಟಲ್ಲು, ಇಲ್ಲಿಗೆ ಯಾವಾಗಲೂ ಬರೋದು ನಾವು. ಏನಾದರೂ ಎಮರ್ಜೆನ್ಸಿ ಅಂತಂದರೆ ಅಂತ ಇಲ್ಲಿಗೆ ಬಂದುಬಿಡ್ತೀವಿ. ಇವಾಗ ಜ್ವರ, ಇವಾಗ ಅವಳು ಹೊಟ್ಟೆ ನೋವು ಅಂತ ಇದ್ಲು, ಅದಕ್ಕೋಸ್ಕರ ಬಂದಿದ್ದು. ಆಮೇಲೆ ಅವಳಿಗೆ ಜ್ವರ, ಮನೆಗೆ ಹೋದ್ಮೇಲೆ ಜ್ವರ ಬಂದಿದ್ದು. ಇಲ್ಲಿ ಹಾಸ್ಪಿಟ್ಲಿಗೆ ಬಂದ ಜ್ವರ ಬಂದಿರಲಿಲ್ಲ, ವಾಂತಿ ಮಾಡ್ತಾಯಿದ್ಲು, ವಾಂತಿ ಅಂತಿದ್ಲು, ಹೊಟ್ಟೆ ನೋವು ಅಂತ ಇದ್ಲು. ಅದಕ್ಕೆ ಕರ್ಕೊಂಡು ಬಂದ್ವಿ.
ಸೊ ಇಲ್ಲಿಂದ ಎಲ್ಲ ಚೆಕಪ್ ಮಾಡಿಸ್ಕೊಂಡು ಅವರು ಅದು ವಾಮಿಟ್ ಬರೋ ಥರ ಮತ್ತು ಹೊಟ್ಟೆ ನೋವುತ್ತಿಲ್ಲ ಅಂತ ಹೇಳ್ಬಿಟ್ಟು ಮೆಡಿಸಿನ್ ಕೊಟ್ಟರೆ ಮನೆಗೆ ಹೋದ್ಮೇಲೆ ಜ್ವರ ಶುರು ಆಗಿಬಿಡ್ತು. ಆಮೇಲೆ ಹೆಂಗೋ ನಾನು ಇರಲಿ ಅಂದ್ಬಿಟ್ಟು ಕಾಲ್ಪೋಲು ಜ್ವರ ಬಂದಾಗಲ್ವಾ, ಸೊ ಅದೆಲ್ಲ ತೊಗೊಂಡು ಬಂದಿದ್ದರಿಂದ ಹಾಕಿದೆ. ಅದೆಲ್ಲ ಕಂಟಿನ್ಯೂಸಾಗಿ ಒಂದು 3 ಡೇಸು ಜ್ವರ ಕಂಟಿನ್ಯೂಸ್ ಹೊಡಿತು. ಸೊ ಹೆಂಗೋ ಹುಷಾರಾದ್ಲು ಆಮೇಲೆ. ಸೊ ಹಿಂಗೆ ಇದೊಂದು ಮಕ್ಳಿಗೆ ಹುಷಾರಿಲ್ಲ ಅಂದರೆ ನಮಗೆ ತಲೆ ಕೆಟ್ಟೋಗ್ಬಿಡುತ್ತಲ್ಲ. ಫ್ರೆಂಡ್ಸ್, ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ. ಮನೆ ಕಸ ಗುಡಿಸ್ದೆ, ಮನೆ ಒರೆಸ್ಬೇಕು. ಶೆಕೆಗೆ ಫುಲ್ ಬ್ಯೋತೋಗ್ಬಿಟ್ಟೆ, ಅದಕ್ಕೋಸ್ಕರ ಸುಮ್ಮನೆ ಹಂಗೆ ಕೂತ್ಕೊಂಡೆ. ಓಕೆ, ಯಾಕೆ ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂತಂದರೆ, ಸುಮಾರು ಜನ ಕೇಳ್ತಾಯಿದ್ರಿ. ನಾನು ಮೊನ್ನೆ ಒಂದು ವೀಡಿಯೋ ಹಾಕಿದೆ. ನಂದು ಇನ್ಸ್ಟಾಗ್ರಾಮ್ ಪೇಜು RK ಫ್ಯಾಷನ್ ಸ್ಟುಡಿಯೋ ಸಸ್ಪೆಂಡ್ ಆಗಿಬಿಟ್ಟಿದೆ ಅಂತ ಹೇಳಿದ್ದೆ. ಸೊ ಸುಮಾರು ಜನ ಅಯ್ಯೋ ನಿಖಿತಾ ಒಳ್ಳೇದಾಗುತ್ತೆ ಬಿಡಿ ನೀವು ಅಂತ ಸುಮಾರು ಜನ ವಿಶ್ ಮಾಡಿದ್ರಿ, ಬ್ಲೆಸ್ ಮಾಡಿದ್ರಿ. ಥ್ಯಾಂಕ್ ಗಾಡ್ ನನ್ನ RK ಫ್ಯಾಷನ್ ಸ್ಟುಡಿಯೋ ವಾಪಸ್ ಬಂದಿದೆ. ತುಂಬ ಖುಷಿ ಆಯಿತು. ನಾನು ವಿಡಿಯೋ ಹಾಕಿದ ಸಂಜೆನೇ ಅದು ಬಂದಿದ್ದು, ಏನಂತ ಗೊತ್ತಿಲ್ಲ. ಸಿಕ್ಕಾಬಡೆ ಖುಷಿ ಆಗ್ಬಿಡ್ತು ನನಗಂತೂ. ಅದನ್ನು ಮತ್ತೆ ನಾನು ವೀಡಿಯೋ ಮಾಡೋಕ್ಕೆ ಆಗಲೇ ಇಲ್ಲ ನನಗೆ. ಸೊ ಬಿಕಾಸ್ ಖುಷಿ ಮಗು ಹುಷಾರಿರಲಿಲ್ಲ, ಮತ್ತು ಹಾಗೆ ಅಂತ ಆಯ್ತಿತ್ತು. ಇದೆಲ್ಲ ನೋಡಿದ್ರೆ ಪಾಪ ಏನು ಮಾಡ್ತಾರೆ, ವಿಡಿಯೋ ನೋಡಿದವರು ಮತ್ತೆ RK ಫ್ಯಾಷನ್ ಸ್ಟುಡಿಯೋ ಇದೆಯಲ್ವೋ ಅಂತ ಚೆಕ್ ಮಾಡೋಕ್ಕೆ ಬೇರೆ ಹೋಗ್ತಾರೆ. ಕೆಲವರು ಅವ್ರಿಗೆ ವಿಡಿಯೋನು ಬಂದಿದೆ ಇನ್ಸ್ಟಾಗ್ರಾಮ್ನಲ್ಲಿ ನಾನು ಸ್ಯಾರಿ ಕಲೆಕ್ಷನ್ ಹಾಕಿದಾಗ. ಅವರೆಲ್ಲರೂ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜು ಬಂದಿದೆ ಅಲ್ಲ, ಮತ್ತ್ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಎಲ್ಲ ಒಬ್ಬೊಬ್ರು ಒಂದೊಂದು ಥರ ಕಮೆಂಟ್ ಮಾಡಿದ್ದಾರೆ. ಸುಳ್ಳು ಹೇಳೋ ಅವಶ್ಯಕತೆ ನನಗೇನು ಇರಲಿಲ್ಲ. ಇದರಿಂದ ನಾನು ಇರೋದನ್ನೇ ಹೇಳಿರೋದು. ಮತ್ತು ಅದು ಸಸ್ಪೆಂಡ್ ಆಗಿ ಮತ್ತೆ ಅದು ID ಪ್ರೂಫು ಮತ್ತು ನಮ್ಮ ಫೇಸ್ ಎಲ್ಲ ಅದು ತಗೊಂಡು ಫೋಟೋ ಎಲ್ಲ ಕೇಳುತ್ತೆ ಫುಲ್ಲು, ಮತ್ತು ID ಪ್ರೂಫ್ ಕೇಳುತ್ತೆ. ಅದೆಲ್ಲ ಕೊಟ್ಟಾದಮೇಲೆ 3 ಡೇಸಲ್ಲಿ ಬಂದರೂ ಬರ್ಬೋದು, ಬರ್ದಲ್ಲೇ ಇರ್ಬೋದು ಅನ್ನೋ ಥರ ಇತ್ತು ಅದು. ಸೊ ನಂಗೆ ಗೊತ್ತಿಲ್ಲ, ಬಂತು 2 ಡೇಸಲ್ಲೇ ಬಂದುಬಿಡ್ತು. ಏನು ನಾನಂತೂ ಇವಾಗ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ಕೆಟ್ಟದ್ದು ಮಾಡಿಲ್ಲ. ಸೊ ನಮ್ಗೆ ಕೆಟ್ಟದಾಗಲ್ಲ ಅಂತ ನಾನು ನಂಬಿದ್ದೀನಿ. ಸೊ ಅದೇ ಅಂದ್ಕೊಂಡು ಇದ್ದೆ. ಆದರೂ ಒಬ್ರೊಬ್ರದ್ದು ಹೋಗ್ಬಿಟ್ರೆ ಮತ್ತೆ ಬರೋದೇ ಇಲ್ಲ ಅಂತ ನಾನು ನೋಡಿದ್ದೆ. ಸುಮಾರು ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಎಷ್ಟೊಂದು ಜನ ಓಡಾಡ್ಕೊಂಡು ಪಾಪ ಎಷ್ಟೊಂದು ಜನ, ಯಾಕಂದರೆ ಒಂದೊಂದು ಫಾಲೋವರ್ಸ್ನ ತಗೊಳ್ಳೋದು ತುಂಬ ಸುಮ್ಮನೆ ತಮಾಷೆ ವಿಚಾರ ಅಲ್ವೇ ಅಲ್ಲ. ಸೊ ಏನಂದರೆ ಇನ್ಸ್ಟಾಗ್ರಾಮ್ ಅಂದರೆ ಇವಾಗ ರೀಲ್ಸ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಆ ಥರ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಹೆಂಗೋ ಸಂಪಾದನೆ ಮಾಡ್ಕೊಂಡ್ಬಿಡ್ತಾರೆ ಫಾಲೋವರ್ಸ್ನ. ಆದರೆ ನಾವು ಬಂದು ಬಿಸ್ನೆಸ್ ಪರ್ಪಸ್ಸಿಗೆ ಅಂತ ಮಾಡ್ಕೊಂಡಿರೋದಲ್ವ ಇದು. ಸೊ ಅಷ್ಟು ಸಾವಿರಾರು ವೀಡಿಯೋ ಹಾಕಿದ್ದೀನಿ ಆ 2 ವರ್ಷದಲ್ಲಿ. ಆಲ್ಮೋಸ್ಟ್ 21 ಮಂತ್ಸಲ್ಲಿ ನಾನು ಸಾವಿರಾರು ವೀಡಿಯೋ ಹಾಕಿದ್ದೀನಿ. ಎಷ್ಟೊಂದು ಜನ ಅಷ್ಟು ಫಾಲೋವರ್ಸ್ ತಗೊಂಡಿದ್ದೀನಿ. ಎಲ್ಲ ಹೊರಟೋಗ್ಬಿಡ್ತಲ್ಲ, ಹೆಂಗೆ ಅಂದರೆ ನೀರಿನಾಗ ಹೋಮ ಮಾಡ್ದಂಗೆ ಆಗೋಗ್ಬಿಡ್ತಲ್ಲಪ್ಪ ಅನ್ನೋ ಥರ ಆ ಫೀಲ್ ಆಗೋಯ್ತು. ಸೊ ಅದಕ್ಕೋಸ್ಕರ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅದಕ್ಕೆ ಸುಮಾರು ಜನ ಸುಳ್ಳು ಹೇಳ್ತಾಯಿದ್ರಾ, ಮಾಡ್ತಾಯಿದ್ರಾ, ಬಿಡ್ತಾಯಿದ್ದೀರಾ ಅಂತೆಲ್ಲ ಒಂದೊಂಥರ ಅದರಲ್ಲೇ ಕಮೆಂಟ್ ಮಾಡಿದರು. ಸೊ ನಾನು ವೀಡಿಯೋನೂ ಹಾಕಿದ್ದೆ. ಏನಾಯಿತು ಅಂದರೆ ಇನ್ಸ್ಟಾಗ್ರಾಮ್ ಒಂದು ವೀಡಿಯೋ ಶೂಟ್ ಮಾಡಿಕೊಂಡೆ ಸ್ಯಾರಿದು, ಹಾಕೋಣ ಅಂತ ಹೇಳ್ಬಿಟ್ಟು ಕೊಲಾಬ್ರೇಟ್ ಟ್ಯಾಗ್ ಮಾಡೋಣ ಅಂತ ಹೇಳಿ ಹೊಸ ಪೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಅದನ್ನು ಟ್ಯಾಗ್ ಮಾಡೋಣ ಅಂತೆಲ್ಲ ಹೋಗ್ತಾ ಇದ್ದೀನಿ. ನೋಡಿದ್ರೆ 2 RK ಫ್ಯಾಷನ್ ಸ್ಟುಡಿಯೋ ಬರ್ತಿದೆ. 2 ಬರ್ತಾಯಿದೆಯಲ್ಲ ಯಾಕೆ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತೀನಿ. ನಾನು ನಾಳೆ ಅದು ಬಂದುಬಿಟ್ಟಿದೆ. ಫುಲ್ ಖುಷಿ ಆಗ್ಬಿಟ್ಟಿದೆ. ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡು ಕೂಡ ಮಾಡಿಬಿಟ್ಟಿದ್ದೆ. ಸುಮಾರು ಜನ ನೋಡಿದ್ರು ಕೂಡ. ಆಲ್ಮೋಸ್ಟ್ 1,000 ವ್ಯೂಸ್ ಆಗೋಗಿತ್ತು ಆಗಲೇ ಒಂದು 15-20 ನಿಮಿಷದಲ್ಲಿ. ನಾನು ಯೂಟ್ಯೂಬ್ಗೆ ಹಾಕಿ ಆಮೇಲೆ ಇನ್ಸ್ಟಾಗ್ರಾಮ್ಗೆ ಹಾಕೋಣ ಅಂತ ಅನ್ನೋವಾಗ ನಂಗೆ ಇನ್ಸ್ಟಾಗ್ರಾಮಲ್ಲಿ ಬಂದಿರೋದು ಗೊತ್ತಾಯಿತು. ಆವಾಗ ಪಟ್ ಅಂತ ಹೇಳಿ ಪೇಜ್ನ ಅದನ್ನು ಡಿಲೀಟ್ ಮಾಡಿ ಹೊಸ ಕ್ರಿಯೇಟ್ ಮಾಡಿದ್ದೆ. ಅದನ್ನು ಡಿಲೀಟ್ ಮಾಡಿ ಆಮೇಲೆ ಯೂಟ್ಯೂಬ್ನಲ್ಲಿ ಇರೋದನ್ನು ಡಿಲೀಟ್ ಮಾಡಿದೆ. ಯಾಕೆ ಬಂದಮೇಲೆ ಮತ್ತೆ ನಾನು ವೀಡಿಯೋ ಹಾಕೋ ಅವಶ್ಯಕತೆ ಇಲ್ಲ. ಈ ಥರ ನಂದು ಡಿಲೀಟ್ ಆಗಿಬಿಟ್ಟಿದೆ ಪೇಜು. ಹೊಸ ಪೇಜ್ ಕ್ರಿಯೇಟ್ ಮಾಡಿದ್ದೀನಿ. ಅದಕ್ಕೆ ಫಾಲೋ ಮಾಡಿ ಅಂತ ಎಲ್ಲ ಹೇಳಿ ಲಿಂಕ್ ಕೊಟ್ಟು ಎಲ್ಲ ಮಾಡಿದ್ದೆ. ಸುಮಾರು ಜನ ನಾವು ಯಾರು ವಾಚ್ ಮಾಡಿರೋರು ಬೇಕಿರೋ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ನಾವು ನೋಡಿದ್ವಿ ಆ ವಿಡಿಯೋ ಅಂತ ಹೇಳಿ. ಆಮೇಲೆ 1,000 ವ್ಯೂಸ್ ಆಗಿತ್ತು, ಎಲ್ಲ ಡಿಲೀಟ್ ಮಾಡಿಬಿಟ್ಟೆ. ಇದರಲ್ಲಿ ಇನ್ಸ್ಟಾಗ್ರಾಮ್ಗೂ ಅಪ್ಲೋಡ್ ಮಾಡೋಕ್ಕೆ ಹೋಗಲೇ ಇಲ್ಲ. ನಾರ್ಮಲ್ ಸೀರೆ ವಿಡಿಯೋ ಏನಿತ್ತು ಅದು RK ಫ್ಯಾಷನ್ ಸ್ಟುಡಿಯೋ. ಫುಲ್ ಖುಷಿ ಆಗ್ಬಿಟ್ಟೆ ನಾನಂತೂ. ಸೊ ಹಿಂಗಾಯಿತು. ಅದನ್ನೇ ನಿಮಗೆ ಒಂದು ಅಪ್ಡೇಟ್ ಕೊಡೋಣ ಇದ್ರ ಬಗ್ಗೆ, ಹಿಂಗಾಯಿತು ಅಂತ ಹೇಳಿ ಮಾಡಿದ್ದು ಅಷ್ಟೇ. ಏನು ನಡೀತಾ ಇದೆ ಅದನ್ನು ನಾನು ಇಷ್ಟು ದಿನಗಳಲ್ಲಿ ಪ್ರತಿಯೊಂದನ್ನು ಅಪ್ಡೇಟ್ ಕೊಟ್ಕೊಂಡು ಬಂದಿದ್ದೆ. ಅದೇ ಥರ ಹಿಂಗಾಗಿದೆ ಅಂತ ಹೇಳಿದೆ ಅಷ್ಟೇ. ಓಕೆ. ಸೊ ಓಕೆ ಫ್ರೆಂಡ್ಸ್, ಇವಾಗ ಏನಂತ ಅಂದರೆ ತಲೆ ಗಿರ್ರಂತ ಇದೆ ನನಗೆ. ಕೆಮ್ಮು ಮತ್ತು ಆ ಸುಸ್ತು ಅದು ಹೋಗಿಲ್ಲ ಇನ್ನೂ. ಇವಾಗ ಮನೆಯೆಲ್ಲ ಕಂಪ್ಲೀಟಾಗಿ ಏನಾದ್ರು ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಬಂದರೆ ಸಾಕು, ಅದು ತಲೆ ಗಿರ್ರಂತ ಹಿಂಗೆ ಆಗುತ್ತೆ. ಇವಾಗ ಹಂಗೆ ಆಯ್ತಾಯಿತು. ಅದಕ್ಕೆ ನೋಡಿ ನನ್ನ ಸದ್ಯಕ್ಕೆ
ಇದು ಇಟ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಸುಮ್ಮನೆ. ಇಲ್ಲೂ ಗಾಳಿ ಬೀಸುತ್ತೆ, ಈ ಕಡೆನೂ ಗಾಳಿ ಬೀಸುತ್ತೆ, ಆರಾಮಾಗಿ ಕುತ್ಕೊಂಡ್ಬಿಡ್ತೀನಿ. ಸೊ ವಿಡಿಯೋ ಶುರು ಮಾಡುವಾಗಲೂ ನಾನು ಹೇಳಿದೆ, ನಿಜವಾಗ್ಲೂ ನನಗೆ ಇದು ಆಲ್ಮೋಸ್ಟ್ 2 ದಿನ 3 ದಿನ ಆಯಿತು. ತುಂಬಾ ಯೂಸ್ ಆಗಿದೆ ಇದಂತೂ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಪ್ರಾಡಕ್ಟ್ ಅದು. ಬೇಕಂತಂದರೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ ನೀವು ಇದನ್ನು, ಆಯಿತಾ. ಸೊ ಹಗಾರೋದು ಇಲ್ಲಿ ಹಗಾರೋದು ಸಖತ್ತಾಗಿದೆ ಮಾತ್ರ. ಇಲ್ಲಿ ಲೈಟ್ ಬರುತ್ತೆ, ಲೈಟ್ ಬರುತ್ತೆ, ಹಾಗೆ ಇದು ಸ್ಪೀಡ್ ಇದೆ, ಇದು ಮತ್ತು ಸ್ವಿಂಗ್ ಆಗುತ್ತೆ ಆ ಕಡೆಗೂ ಈ ಕಡೆಗೂ ನೋಡಿ, ಸ್ವಿಂಗ್ ಆಗುತ್ತೆ ಆ ಕಡೆಗೂ ಈ ಕಡೆಗೂ ಹಿಂಗೆ ಸ್ವಿಂಗ್ ಆಗುತ್ತೆ. ಸೊ ಆದ್ದರಿಂದ ಯಾರು ಬೇಕಂತ ನೀವು ಬೈ ಮಾಡ್ಬೋದು. ಹಾಗೆ ಲಿಂಕ್ ಕೊಟ್ಟಿರ್ತೀನಿ, ಸುಮಾರು ಜನಕ್ಕೆ ಯೂಸ್ ಆಗುತ್ತೆ ಅದಕ್ಕೋಸ್ಕರ. ಓಕೆ, ಇವತ್ತು ಸಂಡೇ ಪ್ರಯುಕ್ತ ಏನಾದ್ರು ನಾನ್ ವೆಜ್ ಮಾಡೋಣ ಅಂತ ಹೇಳಿ ನಾನ್ ವೆಜ್ ಮಾಡೇ ಇಲ್ಲ ನಾನು, ಅಂದರೆ ಮಟನ್ ಮಾಡೇ ಇಲ್ಲ, ತುಂಬ ದಿನ ಆಗೋಯ್ತು. ಸೊ ನನ್ನ ಫೇವ್ರೆಟ್ ಬಂದು ಮಟನ್ ಮಾಡಿದ್ಮೇಲೆ ಚಿಕನ್ ತಿನ್ಬೇಕು ಅನ್ಸುತ್ತೆ, ಚಿಕನ್ ತಿಂದಮೇಲೆ ಫಿಶ್ ತಿನ್ಬೇಕು ಅನಿಸುತ್ತೆ, ಫಿಶ್ ಎಲ್ಲ ತಿಂದಾದ್ಮೇಲೆ ಮತ್ತೆ ನನಗೆ ಮಟನ್ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಫಿಶ್ಶಿಂದ ಆಗೋಯ್ತು, ಇವಾಗ ಅದಕ್ಕೆ ಮಟನ್ ಮಾಡ್ತಾಯಿದ್ದೀನಿ. ಮಟನ್ ಮಾಡಿ ತುಂಬ ದಿನವೇ ಆಗೋಯ್ತು. ಸೊ ಅದಕ್ಕೋಸ್ಕರ ಊರಿಂದ ಬಂದಾಗಲಿಂದ ಮಟನ್ ಮಾಡೇ ಇಲ್ಲ ನಾನು. ಸೊ ಅದಕ್ಕೆ ಇವಾಗ 1 kg ಮಟನ್ ತರಿಸಿ ಲೈಟಾಗಿ ನಿಮಗೆ ಡ್ರೈ ಥರ ಸ್ವಲ್ಪ ಲೈಟ್ ಸಾಂಬಾರು ಥರ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಒಗ್ಗರಣೆ ಮಾಡಿದ್ದೀನಿ. ಇಲ್ಲಿ ನನ್ನ ಮಗನಿಗೆ ತೊಡೆ ಮಾಂಸ ಒಡ್ಸ್ಕೊಬಾರು ಅಂತ ಹೇಳಿದ್ರೆ ಸಣ್ಣ ಸಣ್ಣ ಪೀಸಸ್ಸಲ್ಲಿ ಎಲ್ಲೂ ನಲ್ಲಿ ಮೂಳೆ, ನನ್ನ ಫೇವ್ರೆಟು ನಲ್ಲಿ ಮೂಳೆ ಫ್ರೆಂಡ್ಸ್. ನಲ್ಲಿ ಮೂಳೆನೇ ಕಾಣಿಸ್ತಾ ಇಲ್ಲ, ಒಂದೂ ಇಲ್ಲ, ಮೂಳೆನೇ ಕಾಣಿಸ್ತಾ ಇಲ್ಲ, ಎಲ್ಲೋ ಅದೇ ಒಂದು ಪೀಸ್ ಮೂಳೆ ಐತೆ. ನನಗೆ ಮೂಳೆ ಜೊತೆ ಇರಬೇಕು ಮಟನ್ನು ಇಷ್ಟ. ಸೊ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಓಕೆ ಅಂದ್ಬಿಟ್ಟು ಇವಾಗ ಏನು ಮಾಡ್ತಾಯಿದ್ದೀನಿ, ಕುಕ್ಕರ್ಗೆ ಹಾಕ್ತಾಯಿಲ್ಲ, ಕುಕ್ಕರ್ ತಗೊಂಡೆ ಆದ್ರೂ ಹಾಕೋಣ ಅಂತ. ಸೊ ಬೇಡ, ಹಂಗೇ ಒಗ್ಗರಣೆ ಮಾಡೋಣ, ಹಿಂಗೆ ಮಾಡಿದ್ರೇ ಅದು ಟೇಸ್ಟು ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಅರಿಶಿನ ಹಾಕಿ ಎಣ್ಣೆ, ಈರುಳ್ಳಿ ಮತ್ತು ಮಟನ್ ಹಾಕ್ಬಿಟ್ಟು ಹಂಗೆ ಅರಿಶಿನ ಹಾಕ್ಬಿಟ್ಟು ಬೇಯಲಿಕ್ಕೆ ಬಿಟ್ಟಿದ್ದೀನಿ. ಲಿಡ್ಡು ಕ್ಲೋಸ್ ಮಾಡಬೇಕು ಅಷ್ಟೇ. ಡೈಲಿ ಅಷ್ಟಕ್ಕೆ ಇಲ್ಲಿ ಮಸಾಲೆಗೆ ರೆಡಿ ಮಾಡಿ ಇಟ್ಟುಕೊಂಡಿದ್ದೀನಿ. ಕರೆಂಟ್ ಹೋಯಿತು. ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ ಮತ್ತು ಚಕ್ಕೆ, ಲವಂಗ ಇದಿಷ್ಟನ್ನು ಹಾಕಿ ಒಂದು ರೌಂಡು ಹಸಿ ಮಸಾಲೆ ಪೇಸ್ಟ್ ರುಬ್ಕೊಳ್ಳೋದು. ಆಮೇಲೆ ತೆಂಗಿನಕಾಯಿ, ಹುರ್ಗಡ್ಲೆ, ಗಸಗಸೆ ಅದೆಲ್ಲ ರುಬ್ಕೊಂಡು ಇದು ಮಾಡಬೇಕು. ಸೊ ಹಂಗೆ ಮೊಟ್ಟೆ ಗ್ರೇವಿ ಬಂತಾರೆ, ಮೊಟ್ಟೆ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಆಲ್ರೆಡಿ ಮೊಟ್ಟೆ ಬೇಯಿಸಿ ಬೆಳಗ್ಗೆನೇ ಇಟ್ಟಿದ್ದಾಯಿತು, ಆಗಿದೆ ಮೊಟ್ಟೆ ರೆಡಿ. ಸೊ ಬೇಯಿಸಿ ಬೆಂದಿರೋದು, ಅದಕ್ಕೆ ಒಟ್ಟಿಗೆ ಮಸಾಲೆ. ಇವಾಗ ಸೋಮ್ಗೆ ಸಪ್ರೇಟ್ ಏನಾರು ಅಡುಗೆ ಮಾಡಬೇಕಲ್ಲ ಸಾಂಬಾರು, ಅದಕ್ಕೆ ಆ ಥರ ಅಂದ್ಕೊಂಡು ಇವಾಗ ಇದು ಮಾಡ್ತಾಯಿದ್ದೀನಿ. ಇವಾಗ ಇದು ರುಬ್ಬಣ ಅಂದರೆ ಕರೆಂಟ್ ಇಲ್ಲ, ಕರೆಂಟ್ ಹೋಯ್ತೀವಿ, ಕರೆಂಟ್ ಬರೋರು ವೆಯ್ಟ್ ಮಾಡಬೇಕು. ಓಕೆ, ಯಾಕೆಂದರೆ ಇವಾಗ ಜನ್ರೇಟರ್ ಆನ್ ಆಗಿರೋದು. ಸೊ ಆದ್ದರಿಂದ ಇವಾಗ ಇಲ್ಲಿ ಮಿಕ್ಸಿ ಹಾಕಿ ರುಬ್ಬೋಕ್ಕಾಗೋದಿಲ್ಲ, ಅದಕ್ಕೆ ಇವಾಗ ಸದ್ಯಕ್ಕೆ ವೆಯ್ಟ್ ಮಾಡ್ತೀನಿ. ಡೈಲಿ ಪರವಾಗಿಲ್ಲ, ಒಂಚೂರು ಖಾರ ಮಸಾಲೆ ಎಲ್ಲ ಕೊಟ್ಬಿಡ್ತೀನಿ. ಒಂಚೂರು ಎಣ್ಣೆಲಿ ಒಗ್ಗರಣೆ ಆಯಿತು ಅಂತಂದರೆ ಒಂಚೂರು ಖಾರ ಅಂದರೆ ಓಕೆ, ಇವಾಗ ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಹಾಕಿ 1-2 ಸ್ಪೂನಷ್ಟು ಹಾಕಿದ್ದೀನಿ. ಇದು ಮಟನ್ ಮಸಾಲ ಪೌಡರು ಸಪ್ರೇಟ್ ಮಾಡಿಸಿ ತಂದಿದ್ದು ನಾನು. ಸೊ ಇದನ್ನು ಯೂಸ್ ಮಾಡ್ತೀನಿ. ಯಾವಾಗಲೂ ಹೇಳ್ತಾರೆ ಮಟನ್ನಿಗೆ ಇವಾಗಲೇ ಉಪ್ಪು ಹಾಕಬಾರ್ದು ಅಂತ, ಅದು ಬೇಗ ಬೇಯಲ್ಲಂತೆ. ಸೊ ಅದಕ್ಕೋಸ್ಕರ ನಾನು ಆಮೇಲೆ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಉಪ್ಪು ಖಾರ ಅಲ್ಲ, ಫಸ್ಟು ಖಾರ ಹಿಡಿದು ಆಮೇಲಿಂದ ಸ್ವಲ್ಪ ಆದಮೇಲೆ ಉಪ್ಪು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಈ ಮಸಾಲೆ ಹಾಕಿ ಆಮೇಲೆ ನೆಕ್ಸ್ಟು ತೆಂಗಿನಕಾಯಿ, ಗಸಗಸೆ, ಹುರ್ಗಡ್ಲೆ ಎಲ್ಲ ಏನು ರುಬ್ಬಿರ್ತೀನಿ ಅದನ್ನು ಆ್ಯಡ್ ಮಾಡ್ತೀನಿ. ಈ ಕಡೆ ಬಂದು ನೋಡಿ, ಏಯ್ ಯಾಕೆ ನೋಡಿ, ಅವಳ ಮೇಲೆ ಹೆಂಗೆ ಅಟ್ಯಾಕ್ ಮಾಡ್ತಾಳೆ ನೋಡಿ ಫ್ರೆಂಡ್ಸ್, ಹೆಂಗೆ ಅಂತ. ನೋಡಿರಲಿಲ್ಲ ಅಲ್ವಾ ನೀವು, ಎಷ್ಟು ಅವಳು ಅಟ್ಯಾಕ್ ಮಾಡ್ತಾಳೆ ಅವಳು ಖುಷಿ ಮೇಲೆ ಅಂತ. ಅಲ್ಲ, ಇವಳು ನನಗೆ ಗುಳಿಕೋತಾಳೆ, ಅವಳು ನನಗೆ ಗುಳಿಕೋತಾಳೆ. ಅದು ಫೋನ್ ಬರ್ತಾಯಿದೆ. ಅಬ್ಬ ಫೈನಲಿ ಕರೆಂಟ್ ಬಂತು ಅಂತೂ ಇಂತು. ಬಟ್ ನಾನು ಫೋನು ರಿಸೀವ್ ಮಾಡೋಷ್ಟರಲ್ಲಿ ಬಂತು. ಮಕ್ಕ ಇಲ್ಲೆಲ್ಲ ತೊಳಿಬಾರ್ದು ಬಂಗಾರು, ಹೋಗು ಬಾತ್ರೂಮ್ಗೆ ಹೋಗು. ಇಲ್ವಾ, ಅದೆಲ್ಲ ಕ್ಲೀನ್ ಮಾಡು, ಬೇರೆ ಟೈಮಲ್ಲೆಲ್ಲ ಕ್ಲೀನ್ ಮಾಡ್ತೀಯ, ಇವಾಗ ಕ್ಲೀನ್ ಮಾಡು ನೋಡೋಣ. ಅದೆಲ್ಲ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕು ನೋಡೋಣ, ನನ್ನ ಮಗಳು ಗುಡ್ ಗರ್ಲ್ ಅಲ್ವಾ. ಓಕೆ, ಮಸಾಲೆ ರುಬ್ಬಿದಾಯಿತು. ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ತೀನಿ ಅಷ್ಟೇ. ಇನ್ನೊಂದು ಸ್ವಲ್ಪ ಎಗ್ ಮಸಾಲೆಗೆ ಬೇಕಲ್ಲ, ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಗೆ ಇಡ್ತೀನಿ. ಇವಾಗ ಉಪ್ಪು ಹಾಕಿದ್ದೀನಿ, ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಫಸ್ಟು ಹಸಿ ಖಾರದಲ್ಲಿ ಚೆನ್ನಾಗಿ ಬೇಯಲಿ. ಅಂದರೆ ಜಿಂಜರ್ ಗಾರ್ಲಿಕ್ ಎಲ್ಲ ಹಾಕಿದ್ದೀವಲ್ಲ, ಸೊ ಬೇಯಲಿ. ಆಮೇಲೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಕುದಿಲಿಕ್ಕೆ ಬಿಡ್ತೀನಿ. ಹೀಗೆ ಕುದು ಒಂದು 60% ಬೆಂದಾದ್ಮೇಲೆ ಆಮೇಲೆ ತೆಂಗಿನಕಾಯಿ ಮಸಾಲೆ ರುಬ್ಬಿಟ್ಟು
ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟೇ ಮಟನ್ ಸಾಂಬಾರು. ಇದ್ರ ಜೊತೆಗೆ ಮುದ್ದೆ ಇಲ್ಲ ಅಂತಂದರೆ ರೈಸ್ ಏನೋ ಒಂದು ಮಾಡ್ತೀನಿ. ಹಾಂ, ಏನು ತೋರಿಸ್ಲಮ್ಮ? ಅದೇನು ಅಂತ ತೋರಿಸ್ಬೇಕಂತೆ. ಹತ್ತು ಏನು ಅದ್ರ ಮೇಲೆ ಬೇಡ. ನೋಡು. ಹೌದಾ? ನಡಿ. ಇವಾಗ ಆಗಿಲ್ಲ ಇನ್ನೂ, ಅದಿನ್ನೂ ಬೇಯಬೇಕು. ಬಾ ನಡಿ. ಮನೆಗೂ ಮತ್ತು ಶಾಪ್ ಇರುವಾಗಲೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಮನೇಲಿರುವಾಗ ಇವಾಗ ಸಂಡೇ ನೋಡಿ, ಇವಾಗ ಶಾಪ್ ಕ್ಲೋಸ್ ಇದ್ದರೆ ನಾನು ಯಾವುದನ್ನು ಏನು ಆರ್ಡರ್ಸ್ನ ತೊಗೊಳೋದಕ್ಕಾಗೋದಿಲ್ಲ, ಪ್ಯಾಕಿಂಗ್ ಮಾಡೋದಕ್ಕಾಗೋದಿಲ್ಲ, ಮತ್ತು ಯಾವ ಸೀರೆ ಇದೆ ಏನು ಅಂತ ಗೊತ್ತಾಗೋದಿಲ್ಲ. ಆದರೆ ಇಲ್ಲಿ ಹೇಗೆ ಅಂತಂದರೆ ಮನೆಯಲ್ಲಿದ್ದರೂ ಕೂಡ ನನಗೆ ಆರ್ಡರ್ಸ್ ತೊಗೋಬೋದು, ಯಾವ ಸೀರೆ ಇದೆ ಇಲ್ಲ ಅನ್ನೋದು ನನಗೆ ಗೊತ್ತಾಗುತ್ತೆ. ಆರ್ಡರ್ಸ್ ಕೂಡ ತೊಗೋಬೋದು. ಸೊ ಆರ್ಡರ್ಸ್ ಪ್ಯಾಕ್ ಮಾಡಿ ಅಲ್ಲಿ ಇಡ್ತೀನಿ. ಹಾಂ, ಖುಷಿ ಇಲ್ಲ ಖುಷಿ, ಅದಾಗಲ್ಲ ಖುಷಿ. ಇವಾಗ ಸಾಂಬಾರು ರೆಡಿ ಆಯಿತು. ಏನು ಗೊತ್ತಾ, ಈ ಲೈಟು ನಾನು ಅಡುಗೆ ಮಾಡುವಾಗ ಮಾತ್ರ ಹಾಕೊತೀನಿ, ಯಾಕಂದರೆ ನಾನು ಕತ್ಲೆ ಅನ್ಸುತ್ತೆ. ಇನ್ನು ಬೇರೆ ಟೈಮಲ್ಲೆಲ್ಲ ಆಫ್ ಮಾಡಿಬಿಡ್ತೀನಿ. ಸೊ ಕಂಪ್ಲೀಟ್ ಇವಾಗ ಅಡುಗೆ ಆಯಿತು, ತೋರಿಸ್ತೀನಿ. ಏನಮ್ಮ? ನನ್ನ ಮಗಳಿಗೆ ಚೀಚಿ ಬೇಕಂತೆ ಫ್ರೆಂಡ್ಸ್. ತುಂಬ ದಿನ ಆಯ್ತಲ್ಲ ಚೀಚಿ ತಿಂದು, ಅದಕ್ಕೆ ಬೇಕಂತೆ. ಇವಾಗ ನೋಡಿ ಕಂಪ್ಲೀಟ್ ಈ ರೀತಿ ಮಾಡಿದ್ದೀನಿ. ಸೊ ಕಂಪ್ಲೀಟ್ ರೆಡಿ ಆಯಿತು. ಬಿಸಿ ಬಿಸಿ ಮಟನ್ ಸಾಂಬಾರ್, ಮಟನ್ ಸಾರು. ಓಕೆ, ಏನು ಮೊಟ್ಟೆ ಇದ್ನಿತ್ತಲ್ಲ, ರೈಸ್ ಮಾಡಿದೆ. ಮೊಟ್ಟೆ ಈ ಥರ ಗ್ರೇವಿ ಮಾಡಿದೆ. ಇದು ರೈಸ್ಗೂ ಆಗುತ್ತೆ, ಮುದ್ದೆಗೂ ಆಗುತ್ತೆ. ಇವಾಗ ಏನಂದರೆ ಸೋಮು ಇವಾಗ ರೈಸ್ ತಿನ್ನೋಣ, ನೈಟ್ಗೆ ಮುದ್ದೆ ಮಾಡೋಣ ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ರೈಸ್ಗೆ ಜೈ ಅನ್ಸೋದು ಅಷ್ಟೇ. ನನಗೂ ಸ್ವಲ್ಪ ಯಾಕೋ ಟಯರ್ಡ್ ಆಗಿದೆ ಅಂತ ಅನಿಸ್ತಾ ಇದೆಯಲ್ಲ, ಸುಸ್ತಾದಂಗೆ ಅನಿಸ್ತಾ ಇದೆ. ಅದಕ್ಕೋಸ್ಕರ ಕೊಡ್ತೀನಿ ಊಟನೇ ಒಮ್ಮೊಮ್ಮೆ ಹೊಡಿಸ್ಬಿಡ್ತೀನಿ, ಅದು ವಿಷಲ್ ತಣ್ಣಗಾಗಲಿ. ಅದಕ್ಕೆ ಊಟ ಮಾಡಿ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮತ್ತು ಮನೆಯೆಲ್ಲ ಒರೆಸ್ಬೇಕು, ಕ್ಲೀನ್ ಮಾಡಬೇಕು, ಕಸ ಒರೆಸಿದ್ದೀನಿ, ಮನೆ ಒರೆಸ್ಬೇಕು. ಸೊ ಅದಕ್ಕೋಸ್ಕರ ಸದ್ಯಕ್ಕೆ ಊಟ ಮಾಡಿಸ್ಬಿಡ್ತೀನಿ. ಇನ್ನು ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು. ಪೂಜೆ ಮಾಡಿಬಿಟ್ಟು ಇವಾಗ ಹೊರಗಡೆ ಅಂದರೆ ಹೊಸ ಮನೆ ಹತ್ರ ಹೋಗಬೇಕಾಯ್ತು, ಮೀಟಿಂಗ್ ಇತ್ತು. ನನ್ನ ಮಗಳು ನೋಡಿ ಕ್ಯಾಮ್ರಾ ತೊಗೊಂಡು ವೀಡಿಯೋ ಮಾಡ್ತೀನಿ ಅಂತೆಲ್ಲ ಏನು ಮಾಡ್ತಾಯಿರ್ತಾಳೆ, ಏನೋ ಒಂದು ಮಾಡ್ತಾಯಿರ್ತಾಳೆ. ಇವಾಗ ಎಲ್ಲೂ ಸ್ಕೂಲ್ ಇಲ್ಲ, ಡೇ ಕೇರ್ ಇಲ್ಲ, ಏನೂ ಇರಲಿಲ್ವಲ್ಲ. ಸೊ ಅದರಿಂದ ಏನೋ ಒಂದು ಮಾಡ್ತಿರ್ತಾಳೆ. ನಾನು ವೀಡಿಯೋ ಮಾಡ್ತಾಯಿರ್ತೀನಲ್ಲ, ಅದನ್ನು ನೋಡ್ಕೊಂಡು ಅದನ್ನೇ ಹೇಳ್ತಾಯಿದ್ದೆ, ನಾನು ಏನು ಮಾಡ್ತಾಯಿರ್ತೀನಿ ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿರ್ತಾಳೆ. ಪೂಜೆ ಮಾಡ್ತಾಯಿದ್ರೆ ಪೂಜೆ ಮಾಡ್ತೀನಿ ಅಂತಾಳೆ, ಇಲ್ಲ ಅಡುಗೆ ಮಾಡ್ತಾರೆ ಅಡುಗೆ ಮಾಡ್ತೀನಿ ಅಂತಾಳೆ, ಪಾತ್ರೆ ತೊಳಿತಾಯಿದ್ರೆ ನಾನು ಪಾತ್ರೆ ತೊಳಿತೀನಿ ಅಂತಾಳೆ, ಕೆಳಗಡೆ ಎಲ್ಲ ನೀರು ಚೆಲ್ಬಿಟ್ಟಿರ್ತಾಳೆ. ಅಯ್ಯೋ ನನಗೆ ಹೇಳಂಗಿಲ್ಲ ಬಿಡೋಂಗಿಲ್ಲ. ಸರಿ ಆಯಿತು, ಸ್ಕೂಲ್ ಸ್ಟಾರ್ಟ್ ಆಗೋವರೆಗೂ ಆಡು ಮಗಳೇ, ಆಮೇಲೆ ಇನ್ನೇನು ಆಟ ಆಡೋದು ನೀನು ಅಂತ ಹೇಳ್ಕೊಂಡು ಸುಮ್ಮನೆ ಮಾಡ್ತಾಯಿರ್ತೀನಿ. ಇದ್ರ ಜೊತೆಗೆ ಇನ್ನೊಬ್ಳು ಮಗಳಿದ್ದಾಳಲ್ವಾ, ಪರಿ ಬೇರೆ, ಅವಳು ಇನ್ನೊಂಥರ ಕೊಟ್ಲೆ ಫ್ರೆಂಡ್ಸ್. ಇನ್ನೊಂದು ಏನಂದರೆ, ಸುಮಾರು ಜನ ಹೇಳ್ತಾಯಿದ್ರು, ಮೊನ್ನೆ ಲಾಸ್ಟ್ ಒಂದು ಬ್ಲಾಗಲ್ಲಿ ನಾನು ಪರಿನ ಎತ್ಕೊಂಡ್ಬಿಟ್ಟು ನಾನು ಏನೋ ಸಾಂಬಾರು ಮಾಡ್ತಾಯಿದ್ದೆ, ಅದು ಸೌಟ್ ಏನಿದೆ ಸಾಂಬಾರ್ದು ಅದು ಹಂಗೆ ಮುಟ್ಟಿದೆ ಅಂತ ಹೇಳ್ತಾಯಿದ್ರು. ಸೊ ಯೂಶ್ವಲಿ ಏನು ಗೊತ್ತಾ, 24 ಅವರ್ಸು ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಇನ್ನೊಂದೇನೆಂದರೆ ಆ ಕಾನ್ಷಿಯಸ್ ಇರುತ್ತೆ ವೀಡಿಯೋ ಮಾಡ್ತಾಯಿದ್ದೀವಿ ಅನ್ನೋದು. ಸೊ ಆದ್ದರಿಂದ ನನಗೆ ಆ ಟೈಮ್ನಲ್ಲಿ ನನಗೆ ಏನೋ ಹಂಗೆ ಮಾಡಿಬಿಟ್ಟಿದ್ದೀನಿ. ಯೂಶ್ವಲಿ ಪರಿನ ಎತ್ಕೊಂಡ್ರೆ ನಾನು ಹ್ಯಾಂಡ್ ವಾಶ್ ಮಾಡಿನೇ ನಾವೇನಾದರೂ ಮುಟ್ಟೋದು, ಹಾಗೆ ಏನಾದ್ರು ತಿನ್ನೋದು ಕೂಡ ಅಷ್ಟೇನೆ. ಮತ್ತು ಇನ್ನೊಂದು ಏನು ಗೊತ್ತಾ, ಅವಳು ನೀಟಾಗಿರ್ತಾಳೆ, ನಾವು ಪ್ರತಿಯೊಂದೂ ನೀಟಾಗಿ ಇಟ್ಕೊಂಡು ನಾವೆಲ್ಲೂ ಅವಳಿಗೆ ಹೊರಗಡೆ ಕರ್ಕೊಂಡೇ ಹೋಗಲ್ಲ, ಮನೆ ಒಳಗೆ ಇರ್ತಾಳೆ, ಇನ್ಯಾವುದು ಅವಳು ಇರಲ್ಲ. ಆದರೆ ಇನ್ಫೆಕ್ಷನ್ ಆಗುತ್ತೆ ಅನ್ನೋದು ಕೆಲವ್ರದ್ದು ಇದೆ. ಸೊ ಅದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇನೆ. ನನಗೆ ಆ ಟೈಮಲ್ಲಿ ಎಲ್ಲೋ ಒಂದು ಮರ್ತಿದ್ದೀನಿ, ಅದು ಯೂಶ್ವಲಿ ನಾನು ತೊಳ್ಕೊಂಡೆ ಕೈನೆಲ್ಲ ಆಮೇಲೆ ಪ್ರತಿಯೊಂದು ಮಾಡೋದು. ಇನ್ನು ಹೊಸ ಮನೆ ಹತ್ರ ನಾನು ಸೋಮ್ ಇಬ್ಬರೂ ಹೊರಟ್ವಿ. ಆಲೆ ಇಂಜಿನಿಯರ್ ಅವರೆಲ್ಲ ಬಂದಿದ್ದಾರೆ ಅಂತ ಹೇಳಿದ್ರು. ಅಲ್ಲಿ ಬಂದರೆ ಸ್ವಲ್ಪ ಅಳತೆ ಎಲ್ಲ ಮಾಡ್ತಾಯಿದ್ದಾರೆ. ಯಾಕೆ ಅಂತಂದರೆ ಬ್ಯಾಕ್ ಸೈಡೆಲ್ಲ ಸ್ವಲ್ಪ ಈ ಹಿಂದಗಡೆ ಸೈಟವರು ನಾವು ಬ್ಯಾಕ್ ಸೈಡ್ ಜಾಸ್ತಿ ಬಂದುಬಿಟ್ಟಿದ್ದೀವಿ, 4 ಇಂಚೇನೋ ಜಾಸ್ತಿ ಬಂದುಬಿಟ್ಟಿದ್ದೀರಾ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಕೆಲಸ ಅರ್ಧಕ್ಕೆ ಸ್ಟಾಪ್ ಆಗಿಬಿಟ್ಟಿತ್ತು, ಅದಕ್ಕೆ ಅದೆಲ್ಲ ಚೆಕ್ ಮಾಡಿಸ್ತಾ ಇದ್ದೀನಿ. ಏನಾದರೂ ಒಂದು ಒಳ್ಳೆ ಕಾರ್ಯ ಮಾಡುವಾಗ 108 ವಿಘ್ನಗಳು ಅನ್ನೋ ಥರ, ಸೊ ವಿಘ್ನಗಳು ನಡೀತಾನೆ ಇರುತ್ತೆ. ಹಾಗೆ ಅದೊಂದು ಸ್ವಲ್ಪ ಕಿರಿಕಾಯಿತು, ಹಿಂದೆ ಸ್ವಲ್ಪ ನಾವು ಏನು ಬಂದುಬಿಟ್ಟಿದ್ವಿ ಒಂದು 4 ಇಂಚು ಅನ್ನೋ ಥರ. ಆಮೇಲೆ ನಾವು ಪೇಪರ್ ಎಲ್ಲ ಸರ್ ಕರೆಕ್ಟಾಗಿದೆ, ನಾವೇ 1 ಇಂಚ್ ಬಿಟ್ಟಿದ್ದೀವಿ ಅಂತ ಹೇಳಿದಾಗ, ಏನಪ್ಪ ನನ್ನ ಮಗಳು ಏನಾದ್ರು ಸೆಂಟ್ರಲ್ಲಿ ಹಿಂಗೆ ಏನಾದ್ರು ಮಾಡ್ಬೇಕಾದ್ರೆ ಇದು ಎಕ್ಸಾಂಪಲ್. ಎಲ್ಲ ಇಷ್ಟೊದ್ರಿಗೂ ಸೈಲೆಂಟಾಗಿದ್ಲು. ಇವಾಗ ನನ್ನ ಡಾಲ್ ಎಲ್ಲಿ, ನಂದು ಅದೆಲ್ಲಿ, ನಂದು ಇದೆಲ್ಲಿ ಅಂತ ಕೇಳ್ತಾಳೆ. ಸೊ ಓಕೆ ಫ್ರೆಂಡ್ಸ್, ಹಿಂಗೆ ಇದಾಯಿತು. ಆಮೇಲೆ ಅದೆಲ್ಲ ಸಾಲ್ವ್ ಆಯಿತು. ಮತ್ತು ಏನು ನೀಟಾಗಿ ಎಲ್ಲ ಶುರು ಮಾಡ್ಕೊಂಡಿದ್ರೆ, ಯಾಕೆಂದರೆ ಹಿಂದೆಗಡೆ ನಮ್ದು ಏನಿದೆ ಕಾಂಪೌಂಡ್ ಅಂತಲ್ಲ,
ಸೊ ಬ್ಯಾಕ್ ಸೈಡು ಶೆಡ್ ಇದ್ದಿದ್ದರಿಂದ ನಮ್ದು ಹಾಗೇ ಬಿಟ್ಕೊಂಡಿದ್ರು ಜಾಗ, ಅದು ಗೋಡೆ ಏನು ವಾಲ್ ಕಟ್ಟಿರಲಿಲ್ಲ. ಇವಾಗ ಅದು ಕಟ್ಟೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಸೊ ಕೆಲಸ ನಿಧಾನ ಆಗ್ತದೆ, ನಮಗೆ ಬೇಗ ಬೇಕು ಅಂತ ಹೇಳಿದ್ದೀವಿ. ಯಾಕೆಂದರೆ ಬಿಕಾಸ್ ಇವಾಗ ಮೇ ಎಂಡು, ಇನ್ನು ನಮಗೆ ಏನು ಜೂನ್, ಜುಲೈ, ಆಗಸ್ಟ್ಗೆ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಕೆಲಸ ಮಾತ್ರ ಹೆವಿ ಪೆಂಡಿಂಗ್ ಇದೆ. ಇನ್ನು ಇಂಟೀರಿಯರ್ ಕೂಡ ಶುರು ಮಾಡಿಲ್ಲ. ಸೊ ಆದ್ದರಿಂದ ಸ್ವಲ್ಪ ಕೆಲಸ ಇರೋದ್ರಿಂದ ಬೇಗ ಮಾಡಿ ಸಿವಿಲ್ ವರ್ಕ್ ಬೇಗ ಮುಗಿಸ್ಕೊಟ್ಬಿಟ್ರೆ ನಮಗೆ ಬೇರೆದಕ್ಕೆಲ್ಲ ಈಸಿ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗೆ ಮುಗಿಸ್ಕೊಡ್ತಾರೆ ಅಂತ. ಬೇಗ ಅಂತ ಹೇಳಿದ್ದೀವಲ್ಲ, ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ. ಸೊ ಹಿಂಗೆ ನನಗೆ ಏನೇ ಹುಷಾರಾಗಿದ್ದರೆ ಕೆಮ್ಮು ಮಾತ್ರ ನನಗೆ ಕಡಿಮೆ ಆಗಿಲ್ಲ, ಹಾಗೆ ಇದೆ. ಮಲಗ್ದಾಗ ಜಾಸ್ತಿ ಆಗಿಬಿಡುತ್ತೆ, ಕೆಮ್ಮಿ ಇದೆಲ್ಲ ಚೆಸ್ಟೆಲ್ಲ ಪೇಯ್ನ್ ಬಂದುಬಿಡುತ್ತೆ. ಸದ್ಯ ನನ್ನ ಮಗಳಿಗೆ ಏನಂತಂದರೆ ಕೆಮ್ಮಿಲ್ಲ, ಹೆಂಗೋ ಆರಾಮಾಗಿದ್ದಾಳೆ, ಪರವಾಗಿಲ್ಲ. ಅದೇ ಒಂದೊಂದು ಸರಿ ಹಿಂಗೆ ನಾನು ಕೆಮ್ಮುವಾಗ ಅವಳು ಹಂಗೇ ಅಂತೆಲ್ಲ ಹಿಂಗೆಲ್ಲ ಡವ್ ಮಾಡ್ತಾಳೆ. ಸುಬ್ಬಕ್ಕ ಕೆಲಸ ಇದೆ, ಬ್ಯಾಲೆನ್ಸ್ ಕೆಲಸ ಮಾಡಬೇಕು. ಮೊದಲೆಲ್ಲ ಹೆಂಗೆ ಅಂತಂದರೆ ವ್ಲಾಗಲ್ಲಿ ಫುಲ್ ಕಂಪ್ಲೀಟಾಗಿ ನಾನು ಕೆಲಸ ಮಾಡೋದು ಅದೆಲ್ಲ ತೋರಿಸ್ತಿದ್ದೆ. ಇವಾಗೆಲ್ಲ ಹಂಗೆಲ್ಲ ಆಗ್ತಾಯಿಲ್ಲ ನನಗೆ. ಇವಳು ಚಿಕ್ಕವಳಿದ್ಲ ಒಂದು ಸ್ವಲ್ಪ, ಇವಾಗ ಹೆಂಗೆ ಅಂತಾರೆ ಮಾತಿನ ಮಲ್ಲಿ ಆಗ್ಬಿಟ್ಟವಳೆ. ಮತ್ತು ನಾನು ಮಾಡ್ತೀನಿ ಅದೆಲ್ಲ ಹೇಳೋಕ್ಕೆ ಶುರು ಮಾಡ್ಕೊಂಬಿಟ್ಟವಳೆ. ನಾನೇನು ಮಾಡ್ತಾ ಕಸ ಗುಡಿಸ್ತೀನಿ ಅಮ್ಮ, ನಾನು ಮಾಡ್ತೀನಿ ಕಸ ಗುಡಿಸ್ತೀನಿ, ಅಮ್ಮ ಮನೆ ಒರೆಸ್ತಾರೆ ಮನೆ ಒರೆಸ್ತೀನಿ, ಹಿಂಗೆ ಒಂದಲ್ಲ ಒಂದು ಏನಾದ್ರು ಹೇಳ್ತಾನೆ ಇರ್ತಾಳೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಎಲ್ಲೂ ಅಡ್ಡ ಬಂದು ನಿಂತ್ಕೊತದ, ಅಯ್ಯೋ ಬಿಡೋತ್ಲಾಗಿ ಏನೋ ಅಂದ್ಕೊಂಡು ಫಸ್ಟ್ ಆಫ್ ಆಲ್ ಹಾಗೆ ಹಾಕೋಕ್ಕಾಗ್ತಾಯಿಲ್ಲ. ಹುಷಾರಿಲ್ಲ ಮನೇಲಿ ಎಲ್ರಿಗೂ ಹುಷಾರಿಲ್ಲ ಅಂತ ಅನ್ನೋಕ್ಕೋಸ್ಕರ ಬೇಡ ಅಂತ ಅಂದ್ಕೊಂಡು ಬ್ಲಾಗ್ ಆಗ್ತಲೇ ಈ ಥರ ಇದಾಗಿರೋದು. ಸೊ ಹೀಗೆ ಇನ್ನು ಏನು ಗೊತ್ತಾ, ಮನೆಯಲ್ಲಿ ಎಲ್ಲ ಸೀರೆಗಳೆಲ್ಲ ಹಂಗೆ ಬಂಡಲ್ ಬರ್ತಿದೆ, ಪಾರ್ಸಲ್ಗಳು ಎಲ್ಲ ಪ್ರತಿಯೊಂದು ಎಲ್ಲ ಎಲ್ಲೆಲ್ಲ ಅಂದ್ರೆ ಅಲ್ಲಲ್ಲ ಹಂಗಂಗೆ ಜೋಡಿಸಿ ಪ್ರತಿಯೊಂದನ್ನು ಎಲ್ಲದನ್ನು ಇಡ್ತಾ ಇದ್ದೀನಿ ನಾನು. ರಕ್ಷಿತ್ ರೂಮ್ ಅಂತೂ ಫುಲ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಅಮ್ಮ ಏನಮ್ಮ ಅಂದ್ಕೊಂಡಿದ್ಯಾ, ಇದು ನನಗೆ ಓಡಾಡೋಕ್ಕೂ ಜಾಗ ಇಲ್ವಲ್ಲಮ್ಮ, ಹಂಗೆ ಮಾಡಾಕ್ಬಿಟ್ಟಿದ್ಯಲ್ಲಮ್ಮ ಅಂತ. ತಡ್ಕೊಳ್ಳೋ ಹೊಸ ಮನೆಗೆ ಹೋಗೋವರೆಗೂ ತಡ್ಕೊಳ್ಳೋ ರಕ್ಷಿತ್ ಅಂತ ಹೇಳಿ. ಸೊ ಹೀಗೆ ಮತ್ತು ಅದೇ ನಾನು ಆವಾಗಲೇ ಹೇಳಿದ್ನಲ್ಲ, ಲಾಸ್ಟ್ ಒಂದು ವಿಡಿಯೋ ಮಾಡಿದೆ ನಾನು ಮೊನ್ನೆ, ಏನೋ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ನನಗೆ ಅಂತ ಹೇಳಿ. ಸೊ ನಾನು ಆನ್ಲೈನ್ ಮಾಡ್ತೀನಿ ಅಂತ ಹೇಳಿದೆ, ಆಫ್ಲೈನ್ ಆಗಲ್ಲ ಅಂತ ಹೇಳಿದೆ. ಯಾಕಂದರೆ ಶಾಪ್ ಕ್ಲೋಸ್ ಮಾಡಬೇಕಾದ್ರೆ ಆಫ್ಲೈನ್ ಇಲ್ಲ, ಪೇಜ್ ಇರೋದ್ರಿಂದ ನಾನು ಆನ್ಲೈನ್ ಮಾಡಲೇಬೇಕಾಗತ್ತೆ. ಸುಮ್ಮನೆ ಪೇಜ್ನ ಹಂಗೆ ಬಿಡೋಕ್ಕಾಗುತ್ತೆ, RK ಫ್ಯಾಷನ್ ಸ್ಟುಡಿಯೋ ಹಾಗೆ ಬಿಡೋಕ್ಕಾಗುತ್ತಾ? ಮತ್ತು ಅದು ಹೇಳ್ದಂಗೆ ಹಿಂಗೆ ಡಿಲೀಟ್ ಹೋಗ್ಬಿಟ್ಟು ಸಸ್ಪೆಂಡ್ ಆಗಿತ್ತು, ಬಂತು, ಖುಷಿ ಆಯಿತು. ನಡೀತಾ ಇದೆ, ಬಿಸ್ನೆಸ್ ನಡೀತದೆ. ಪಾರ್ಸಲ್ಸು ಕೂಡ ಆಗ್ತಾಯಿದ್ದಾವೆ ನೋಡಿ, ಬೆಳಗ್ಗೆಯಿಂದ ಪಾರ್ಸಲ್ ಪ್ಯಾಕ್. ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಕೆಲಸ ಮಾಡ್ಕೋತೀನಿ, ಹಾಗೆಯೇ ನಾನು ಪಾರ್ಸಲ್ಗಳೇನು ಬರುತ್ತೆ ಮಾಡ್ಕೋತೀನಿ. ಅದೇ ನಾನು ಶಾಪ್ಗೆ ಹೋಗಬೇಕು ಅಂತ ಅಂದಿದ್ದಿದ್ರೆ ನಾನು ಟೆನ್ಷನ್ನು, ಶಾಪ್ಗೆ ಹೋಗಬೇಕು, ಮನೆಗೆ ಇದು ಮಾಡಬೇಕು, ಅಲ್ಲಿ ಹೋಗಿ ವೀಡಿಯೋ ಮಾಡಬೇಕು, ಇಲ್ಲ ಹಂಗೆ ಅಲ್ಲಿ ಕೂತಿ ಜಾಗದಲ್ಲೇ ನಾನು ವೀಡಿಯೋ ಮಾಡಿಬಿಟ್ರೂ ನಡೆದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡ್ಕೊಂಡಿರೋದು. ಸೊ ಹೆಂಗಾಗುತ್ತೆ ನನಗೆ ಮೇಯ್ನ್ ಏನಂದರೆ ಮನೆಯೆಲ್ಲ ಕಂಪ್ಲೀಟ್ ಆಗೋವರೆಗೂ ಅಷ್ಟೇ. ಕಂಪ್ಲೀಟ್ ಎಲ್ಲ ಆಗಿಬಿಟ್ರೆ ಆಮೇಲೆ ಸ್ವಲ್ಪ ಮನೆಗೆ ಹೋಗಿ ಸೇರ್ಕೊಂಬಿಟ್ರೆ ಆಮೇಲೆ ಎಲ್ಲ ಆಗುತ್ತೆ ಅಂತ, ಸುಸೂತ್ರವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಎಲ್ಲ ಸುಸೂತ್ರವಾಗೂ ಆಗಲಿ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನೊಂದು ಇಲ್ಲಿಗೆ ಎಂಡ್ ಮಾಡ್ತೀನಿ. ಒಂದು ಶಾರ್ಟ್ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸಿಗೋಣ ಮತ್ತೆ ಇನ್ನೊಂದು ವ್ಲಾಗ್ಲಿ. ಇಷ್ಟ ಆದರೆ ಈ ವ್ಲಾಗು ಲೈಕ್ ಮಾಡಿ. ಶಿವ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಬಾರ್ದಾ? ಓಕೆ, ಮಾಡಬಾರ್ದಾ ಲೈಕ್ ಮಾಡಬೇಕಾ ಮಾಡಬಾರ್ದಾ? ನಾನು ಮಾಡಬಾರ್ದಾ? ನೀನೇ ಲೈಕ್ ಕೊಡ್ತೀಯಾ? ಓಕೆ ಫ್ರೆಂಡ್ಸ್, ಸಿಗೋಣ, ಬಾಯ್.